ನಿರಂತರ ಪ್ರಾರ್ಥನೆ ಜಪ ಯಾಕೆ ಮನತ್ರಾಯತೆ ಇತಿ ಮಂತ್ರ ಅಂತ ಶಾಸ್ತ್ರಗಳು ಹೇಳುತ್ತೆ. ನಿಸ್ಸಹಾಯಕ ಅವಸ್ಥೆಯಲ್ಲಿ ಭಗವಂತನ ಹತ್ರನೂ ಜ್ಞಾನಿಗಳಾದ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದನೂ ಅವರು ಮನೋಬಲವನ್ನು ಗಟ್ಟಿ ಮಾಡ್ತಾರೆ. ನಿರ್ಭಯತ್ವಂ ಭಯವನ್ನೇ ಹೊಡೆದಾಕೋನು, ಅರೋಗತ ಆರೋಗ್ಯವನ್ನು ಕೊಡೋನು, ರೋಗಮುಕ್ತ ಮಾಡೋನು. ಜೈ ಮಾರುತಿಯು ಅಥವಾ ಹನುಮಂತನ ವಿಗ್ರಹ ನೋಡಿದಾಗಲೇ ಮನುಷ್ಯನಿಗೆ ಏನೋ ಒಂದು ಬಲ ಬರ್ತದೆ. ಒಂದು ಆ ವಿಚಾರಗಳು ಬಂದಾಗ ಬೇರೆ ವಿಚಾರದ ಕಡೆ ಮನಸ್ಸನ್ನು ತಿರುಗಿಸ್ಬೇಕು. ಇದು ಸೈಕಾಲಜಿಕಲ್ ಪರಿಹಾರ. ನಾವು ಬೇರೆ ಇದರಲ್ಲಿ ಬ್ಯುಸಿ ಆದರೆ ನಮಗೆ ಬೇರೆ ವಿಚಾರ ಥಿಂಕ್ ಮಾಡೋಕ್ಕೆ ಪುರ್ಸೊತ್ತಿರಲ್ಲ. ಓಟಿಲಿ ಸೀರಿಯಸ್ ಆಗಿ ಹಾರ್ಟ್ ಆಪ್ರೇಷನ್ ಮಾಡೋ ಡಾಕ್ಟ್ರಿಗೆ ಮನೇಲಿ ಹಾಲು ಬಂತು, ಫ್ರಿಡ್ಜಲ್ಲಿ ಕರೆಂಟ್ ಹೋಯಿತು, ನಮ್ಮ ನಾಯಿ ಏನು ಮಾಡ್ತಿದ್ದು, ಅದು ಯಾವುದೋ ಅವ್ನ ತಲೆಯಲ್ಲಿರಲ್ಲ. ಅವ್ನ ತಲೆ ಪೂರ್ತಿ ಎಲ್ಲಿರುತ್ತೆ, ಆ ಪೇಷಂಟನ್ನು ಉಳಿಸೋ ಪ್ರಯತ್ನದಲ್ಲಿರುತ್ತೆ. ಎಷ್ಟು ಗಂಟೆ ಆಪ್ರೇಷನ್ ಆಯಿತು, ಬೋರ್ ಹೊಡೀತು, ಅವನಿಗೆ ಅದು ಯಾವ ತೀರ್ಮಾನ ಇರಲ್ಲ ಅಲ್ವಾ. ಬೇರೆ ಟಿ ವಿ ನೋಡ್ತಾ ಬೋರ್ ಹೊಡಿಯುತ್ತೆ, ಆಪ್ರೇಷನ್ ಮಾಡ್ತಾ ಅವನ್ನೆಲ್ಲರೂ ಬೋರ್ ಹೊಡೀತು ಅಂತ ತೆಗೆದು ಈಚೆ ಬಂದ ಅಂದರೆ ಹಾರ್ಟ್ ಆಪ್ರೇಷನಲ್ಲಿ ಈ ಕಡೆ ಬಾಡಿಯಲ್ಲೂ ಜೀವಕ್ಕೆ ಬೋರ್ ಹೊಡೆದು ಅವನು ಹೋಗಬೇಕಾಗ್ತದೆ. ಒಂದು ದಾರಿ. ಇನ್ನೊಂದು ನಿರಂತರ ಪ್ರಾರ್ಥನೆ ಜಪ ಯಾಕೆ ಮನತ್ರಾಯತೆ ಇತಿ ಮಂತ್ರ ಅಂತ ಶಾಸ್ತ್ರಗಳು ಹೇಳುತ್ತೆ. ಮಂತ್ರ ಪಠಣೆಯಿಂದ ಮನಸ್ಸು ಶುದ್ಧಿ ಆಗುತ್ತೆ. ತ್ರಾಯತೆ ಅಂದರೆ ಮನಸ್ಸು ಮೇಲಿನ ಲೆವೆಲ್ಲಿಗೆ ಹೋಗ್ತದೆ. ಇದು ಮಂತ್ರಕ್ಕಿರೋ ತಾಕತ್ತು. ಅದೇ ಥರ ಪ್ರಾರ್ಥನೆ ನಿಸ್ಸಹಾಯಕ ಅವಸ್ಥೆಯಲ್ಲಿ ಭಗವಂತನ ಹತ್ರನೂ ಜ್ಞಾನಿಗಳಾದ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದನೂ ಅವರು ಮನೋಬಲವನ್ನು ಗಟ್ಟಿ ಮಾಡ್ತಾರೆ. ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಬೇಗ ಆಗ್ತದೆ ಆ ಗಟ್ಟಿ. ಯಾಕೆ ಅವನ ಮನಸ್ಸಿನ ದೇವತೆ, ಅವನ ಶ್ಲೋಕವೇ ಹಾಗೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಂತ. ಬುದ್ಧಿಗೆ ಬಲ ಕೊಡೋನು, ಯಶಸ್ಸು ಕೊಡೋನು, ಮನಸ್ಸಿಗೆ ಧೈರ್ಯ ತುಂಬುವವನು. ನಿರ್ಭಯತ್ವಂ ಭಯವನ್ನೇ ಹೊಡೆದಾಕೋನು, ಅರೋಗತ ಆರೋಗ್ಯವನ್ನು ಕೊಡೋನು, ರೋಗಮುಕ್ತ ಮಾಡೋನು ಅಂತ ಹನುಮಂತನನ್ನು ಸ್ಮರಣೆ ಮಾಡ್ತೀನಿ ಅಂತ. ಹಾಗಾಗಿ ನೀವು ನೋಡಿ ಜೈ ಶ್ರೀರಾಮ್ಗಿಂತನೂ ಜೈ ಹನುಮಾನ್ ಅಂದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ರಾಮನಾಮ ಹೇಳಿದಾಗ ಶಾಂತಿ ಬರುತ್ತೆ, ಹನುಮಂತನ ನಾಮ ಹೇಳಿದಾಗ ಜೋಶು ಧೈರ್ಯ ಬರ್ತದೆ. ಇದು ನಾವು ಅನುಭವದಿಂದ ನೋಡಿದ್ದು. ಜೈ ಮಾರುತಿಯು ಅಥವಾ ಹನುಮಂತನ ವಿಗ್ರಹ ನೋಡಿದಾಗಲೇ ಮನುಷ್ಯನಿಗೆ ಏನೋ ಒಂದು ಬಲ ಬರ್ತದೆ. ಅದು ಹನುಮಂತನ ತಾಕತ್ತು. ಅದಕ್ಕೆ ಅವನನ್ನು ಬಲದ ದೇವತೆ ಅಂತಾರೆ. ಇದಿಷ್ಟು ಮಾಡೋದ್ರಿಂದ ಸಾಲ್ವ್ ಆಗ್ತದೆ.